ಜೊತೆ ಪ್ಯಾನ್ ಕಾರ್ಡು ಜೊತೆಗೆ ಮತ್ತು ನಮ್ಮ ವೋಟರ್ ಕಾರ್ಡ್ ಇದ್ದು ಅಂಥವ್ರು ಸಹ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡೊಮಿಸೈಲ್ ಇಲ್ಲಪ್ಪ, ನೀವು ಎಲ್ಲಿಂದ ಬಂದ್ರಿ, ನಿಮ್ಮ ಅಪ್ಪ ಯಾರ, ನಿಮ್ಮ ಅಜ್ಜ ಯಾರು, ಇಂಥವೆಲ್ಲ ಕೇಳಿ NRC ಒಳಗೆ ಬರುವಂಥ ವಿಷಯಗಳು. ನೀವು ಇಲ್ಲವರು ಅಲ್ಲ, ಆಧಾರ್ ಫೈನಲ್ ಅಲ್ಲ. ಯಾಕಂದ್ರೆ 11 ಏನು ನಮ್ಮ ಇಲೆಕ್ಷನ್ ಕಮಿಷನ್ ಘೋಷಣೆ ಮಾಡಿದ್ರು ಅದ್ರಲ್ಲಿ ಆಧಾರ್ ಕಾರ್ಡು ಒಂದು. ಅವ್ರು ಆಧಾರ್ ಕಾರ್ಡಲ್ಲಿ ಇದ್ದರೆ ಮಾತ್ರ ಅದು ಆಧಾರ್ ಕಾರ್ಡ್ ಆಗಲಿಕ್ಕೆ ಸಾಧ್ಯದ, ಇಲ್ಲ ಅದು ಬೋಗಸ್ ಮಾಡಿದ್ದಾರೆ ಅನ್ನೋ ವಾದ BJP ಅವರದು ಅಥವಾ ಅಲ್ಲಿಯ ನಿತೀಶ್ ಕುಮಾರ್ ಅವರ ಸರ್ಕಾರದ್ದು ಅನ್ನುವಂಥದ್ದು, NDA ಸರ್ಕಾರದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಆಧಾರ್ ಕಾರ್ಡ್ ಮತ್ತು ವೋಟರ್ ಕಾರ್ಡ್ ಇದ್ದರೂ ಸಹ ಡಿಲೀಟ್ ಮಾಡಿದ್ದಾರೆ ಇವರು, ಅವ್ರು ಜೀವಂತಿದ್ದಾರೆ ಅನ್ನುವಂಥ ಮಾತು. ಹೀಗಾಗಿ ಪ್ರತಿ ಕ್ಷೇತ್ರದಿಂದ 25,000 ವೋಟ್ಗಳನ್ನು ಕಡಿಮೆ ಮಾಡಿದ್ದಾರೆ. ಇದು ಅವ್ರ ಗೆಲುವನ್ನು ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಹಿಂದುಳಿದ ಅಂದರೆ OBC ಮತ್ತು SC ST ಜನರು ಇದರಲ್ಲಿ ಹೆಚ್ಚಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಇವರೆಲ್ಲರೂ ಕಾಂಗ್ರೆಸ್ ಮತ್ತು ಇಂಡಿಯಾ ಗಠಬಂಧನಕ್ಕೆ ಅದು ಪಿछड़े ಏನು ಹಿಂದುಳಿದವರು ಅನ್ನುವಂಥ ಜನರು ಇರೋದರಿಂದ ಇವರಲ್ಲೇ 25,000 ಜನ ಪ್ರತಿ ಕ್ಷೇತ್ರದಿಂದ, ಪ್ರತಿ MLA ಕ್ಷೇತ್ರದಿಂದ ಕಡಿಮೆ ಮಾಡಿದ್ದಾರೆ ಅನ್ನೋ ಆರೋಪ, ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಹೀಗಾದರೆ 5,000 ಗೆಲ್ಲುವಂಥವು ಇವೆಲ್ಲ 1,000, 2,000, 100 ಈ ರೀತಿ ಗೆಲ್ಲುವಂಥವು. ಈ ಕ್ಷೇತ್ರದಲ್ಲೇ ನಮ್ಮ ನಿತೀಶ್ ಅವರ ಜೊತೆಗೆ BJP ಓಟ್ಗಳು ಇದ್ದಾವೆ. ಅವ್ರು 30% ಅಂತ ಇದ್ದೇ ಇರ್ತಾರೆ, ಇಲ್ಲಂತಲ್ಲ. 32% ಬೇಡ, 35% ಅಂದರೂ ಅಡ್ಡಿ ಇಲ್ಲ. ಇನ್ನುಳಿದವರು ನಮ್ಮ ಇಂಡಿಯಾ ಗಠಬಂಧನದವರು ಅವರು 35% ಇರ್ತಾರೆ.